ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ದಿನಕ್ಕೊಂದು ಕುತೂಹಲಕಾರಿ ಅಂಶಗಳು ಪತ್ತೆಯಾಗ್ತಾ ಇದೆ. ಇನ್ನು ಹೆಂಡತಿ ಕೊಲೆಯ ನಂತರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿ ಚಾಟಿಂಗ್ ಮಾಡಿರೋದು ಕೂಡ ಗೊತ್ತಾಗಿದೆ. ಮೆಸೇಜ್ ಮಾಡಿದ್ದಾನೆ. ಕೊಂದ ನಂತರ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ಆರೋಪಿಯ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷ್ಯ ಪತ್ತೆಯಾಗಿದೆ. ಕೃತಿಕಾ ಹತ್ಯೆಗೆ ಪ್ರಮುಖ ಸಾಕ್ಷ್ಯವನ್ನ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅನಸ್ತೇಶಿಯಾ ಖರೀದಿ ಮಾಡಿರೋದಕ್ಕೂ ಕೂಡ ಪೊಲೀಸರ ಬಳಿ ಈಗ ಸಾಕ್ಷ್ಯ ಲಭ್ಯ ಆಗಿದೆ. ಇಂಜೆಕ್ಷನ್ ಕೊಟ್ಟಿರೋದಕ್ಕೆ ಶವದಲ್ಲಿ ಅರವಳಿಕೆ ಅಂಶ ಪತ್ತೆಯಾಗಿದೆ. ಕೊಲೆ ಬಳಿಕ ಹತ್ಯೆ ಮಾಡಿದ್ದಾಗಿ ಮಹೇಂದ್ರ ಚಾಟಿಂಗ್ ಮಾಡಿರೋದು, ಅದನ್ನು ಕೂಡ ಈಗ ಪ್ರಮುಖ ಸಾಕ್ಷ್ಯವನ್ನಾಗಿ ಬಳಕೆ ಮಾಡಲಾಗುತ್ತೆ. ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಪ್ರಮುಖ ಸಾಕ್ಷ್ಯ ಈಗ ಲಭ್ಯ ಆಗಿದೆ. ವೈದ್ಯ ಹೆಂಡತಿಯನ್ನ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿರೋದು ಯಾಕೆ ಹಾಗಾದ್ರೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯ ಸಂದರ್ಭದಲ್ಲಿ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿದೆ. ಹೆಂಡತಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಹೀಗಾಗಿ ಗಂಡ ಬೇಸತ್ತಿದ್ದ, ಪರ್ಸನಲ್ ಲೈಫ್ ಇಲ್ಲದೆಯೇ ಕೋಪಗೊಂಡಿದ್ದ ಮಹೇಂದ್ರ ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಡೈವರ್ಸ್ ಮಾಡಿದ್ರೆ ತನಗೆ ಆಸ್ತಿಯಲ್ಲಿ ಏನೂ ಸಿಗೋದಿಲ್ಲ, ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾಳೆ ಅನ್ನೋದನ್ನ ಬಿಂಬಿಸೋದಕ್ಕೆ ಈ ಕಾರಣದಿಂದಾಗಿ ಆತ ಪ್ಲಾನ್ ಮಾಡಿದ್ದಾನೆ ಅನ್ನೋದು ಕೂಡ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೆಂಡತಿಯೂ ಸಾಯಬೇಕು, ತಾನೂ ಕೂಡ ಕೆಟ್ಟವನಾಗಬಾರ್ದು, ಈ ರೀತಿಯಾಗಿ ಈಗ ಆತ ಹತ್ಯೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿರೋದು ಪೊಲೀಸರಿಗೆ ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.